ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರ ಯೂಟ್ಯೂಬ್ನಲ್ಲಿ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಈ ಒಂದು ಪ್ರಾಬ್ಲಮ್ನಿಂದ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ದುಡ್ಡು ಬರೋದು, ಅರ್ನಿಂಗ್ ಅನ್ನೋದು ಖತಮ್. ಇನ್ನು ಮುಂದೆ ಯೂಟ್ಯೂಬ್ನಿಂದ ದುಡ್ಡು ಬರಲ್ಲ. ಯಾಕಪ್ಪ ಅಂದ್ರೆ ಬೇಕಾದ್ರೆ ಈ ಒಂದು ಪ್ರಾಬ್ಲಮ್ ನನಗೊಬ್ಬಗೆ ನನಗೂ ಅಲ್ಲ, ಅಂದರೆ ನನಗೂ ಕೂಡ ಯೂಟ್ಯೂಬ್ನಿಂದ ದುಡ್ಡು ಬರಲ್ಲ. ಆ್ಯಕ್ಚುಲಿ ನನಗೂ ಕೂಡ ಬರಲ್ಲ. ಮತ್ತು ಅದೇ ರೀತಿ ಕೂಡ ನಮ್ಮ ಟೆಕ್ಕಿನ್ ಬ್ರದರ್ ಯೂಟ್ಯೂಬ್ ಕ್ರಿಯೇಟರ್ಸ್ ಅದರಲ್ಲ, ಟೆಕ್ಕಿನ್ ಕನ್ನಡ ಅಂದರೆ ಟೆಕ್ಕಿನ್ ಕನ್ನಡ ಅವ್ರಿಗೂ ಕೂಡ ಬರಲ್ಲ. ಮತ್ತು ಅದ್ರ ಜೊತೆಗೆ ನಮ್ಮ DR ಬ್ರೋ ಕೂಡ ಬರಲ್ಲ. ಈ ಒಂದು ಪ್ರಾಬ್ಲಮ್ನಿಂದ ಅವ್ರಿಗೂ ಕೂಡ ದುಡ್ಡು ಜಾಸ್ತಿ ಬರಲ್ಲ. ಅದೇನಪ್ಪ ಪ್ರಾಬ್ಲಮ್ ಅಂದರೆ ಏನೂ ಇಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ ಈ ಒಂದು ಪ್ರಾಬ್ಲಮ್ ನಮಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ಲೈಫ್ ಲಾಂಗ್ ನಾನು ಒಬ್ಬ ಯೂಟ್ಯೂಬೇ ನನ್ನ ಲೈಫು, ಯೂಟ್ಯೂಬ್ನಿಂದ ನನ್ನ ಲೈಫ್ ನಡೀತಿದೆ ಅಂತ ಯಾರೆಲ್ಲ ಇದ್ದೀರಾ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ನೀವು ನೋಡಲೇಬೇಕು. ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಮೈಂಡ್ ಚೇಂಜ್ ಕೂಡ ಆಗ್ಬೋದು. ಆ್ಯಕ್ಚುಲಿ ಅದು ಯಾವ ರೀತಿ ಏನು ನೋಡೋಣ ಅಂತ ಏನು ಪ್ರಾಬ್ಲಮ್ ಎಲ್ಲ ನನಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಇವತ್ತು ಸ್ಟಾರ್ಟ್ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಪ್ಲೀಸ್ ಕೆಲಸ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗಿ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಏನಪ್ಪ ಪ್ರಾಬ್ಲಮ್ ಯೂಟ್ಯೂಬ್ನಲ್ಲಿ ಅಂದರೆ ಆ್ಯಕ್ಚುಲಿ ಉಂಟು, ಮೊದಲಿಗೆ ಲಕ್ಷ ಮಿಲಿಯನ್ 1000 2000 3000 ವ್ಯೂಸ್ ಅನ್ನೋದು ಬರ್ತಿತ್ತು. ಆದರೆ ಬಟ್ ಇವಾಗ ವ್ಯೂಸ್ ಅನ್ನೋದು ಡೌನ್. ಆ್ಯಕ್ಚುಲಿ ವ್ಯೂಸ್ ಅನ್ನೋದು ಯೂಟ್ಯೂಬ್ ವ್ಯೂಸ್ ಅನ್ನೋದು ಪೂರಾ ಡೌನ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಈ ಒಂದು ಪ್ರಾಬ್ಲಮ್ ಏನಪ್ಪ ಪ್ರಾಬ್ಲಮ್ ಅಂದರೆ ಆ್ಯಕ್ಚುಲಿ ನಾನು ಎಲ್ಲರಿಗೂ ಹೇಳ್ಬೇಕಾದ್ರೆ ತುಂಬ ಸಿಂಪಲ್ ಕ್ಲಿಯರಾಗಿ ಸೈಡಿನ ಮೊಬೈಲ್ ಸ್ಕ್ರೀನ್ ಮುಖಾಂತರ ತೋರಿಸ್ಬಿಡ್ತೀನಿ. ಆವಾಗ ನಮಗೆ ಗೊತ್ತಾಗೋದು ಏನಪ್ಪ ಪ್ರಾಬ್ಲಮ್ ಅಂತ. ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಸೈಡ್ ಕಡೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ, ಜಸ್ಟ್ ವೇಟು. ಓಕೆ, ಈಗ ನಾನು ನಿಮಗೆ ಮೊದಲು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ. ಈಗ ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಸರ್ಚ್ ಸೆಕ್ಷನಲ್ಲಿ ಕ್ಲಿಕ್ ಮಾಡ್ತೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಈಗೇನು ಸರ್ಚ್ ಮಾಡ್ತೀನಿ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಅಂತ ಸರ್ಚ್ ಮಾಡ್ತೀನಿ. ಎಕ್ಸಾಂಪಲ್ ತೋರಿಸ್ತೀನಿ. ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಅಂತ ಸರ್ಚ್ ಮಾಡಿದ ತಕ್ಷಣ ನೀವು ನೋಡ್ಕೊಳ್ಬೋದು. ಮೊದಲು ಮೇಲ್ಗಡೆ ಬರೋದೇ ಎಲ್ಲ ನೀವು ನೋಡ್ಕೊಳ್ಳೋದು, ಮೇಲ್ಗಡೆ ಬರೋದೆಲ್ಲ ಯೂಟ್ಯೂಬ್ ಶಾರ್ಟ್ಸ್. ನೋಡಿ ಇಲ್ಲಿ ನೋಡಿ, ಮೇಲ್ಗಡೆ ಬರೋದೆಲ್ಲ ಯೂಟ್ಯೂಬ್ ಶಾರ್ಟ್ಸ್ ನೋಡ್ಕೊಳ್ಬೋದು. ಮೇಲ್ಗಡೆ ಎಲ್ಲ ಯೂಟ್ಯೂಬ್ ಶಾರ್ಟ್ಸೇ ಇದೆ. ಅದರ ಜೊತೆಗೆ ನೀವು ನೋಡ್ಕೊಳ್ಬೋದು ಎಲ್ಲ ಯೂಟ್ಯೂಬ್ ಶಾರ್ಟ್ಸ್. ಅದರ ತಲೆಗಡೆ ಸ್ವೈಪ್ ಮಾಡಿದಾಗ ಎಲ್ಲಾದರೂ ಒಂದು ಲಾಂಗ್ ವಿಡಿಯೋ ಕಾಣುತ್ತೆ. ಈಗೆಲ್ಲ ಯೂಟ್ಯೂಬ್ ಶಾರ್ಟ್ಸೇ ಎಲ್ಲ ಬರ್ತಾ ಇದೆ. ಆ್ಯಕ್ಚುಲಿ ಉಂಟು ಎಲ್ಲ ಯೂಟ್ಯೂಬ್ ಶಾರ್ಟ್ಸ್ ನೋಡ್ಕೊಳ್ಳಿ. ಯಾವುದೊಂದು ಟಾಪಿಕ್ ನೀವು ಸರ್ಚ್ ಮಾಡೋಕ್ಕೆ ಯೂಟ್ಯೂಬ್ ಶಾರ್ಟ್ಸ್ ಇಡು. ನೋಡಿ ಹೌ ಟು ವಿಡಿಯೋ ಅಪ್ಲೋಡ್ ಅನ್ನು ಯೂಟ್ಯೂಬನ್ನು ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ಮೇಲ್ಗಡೆ ಬರೋದು ಯೂಟ್ಯೂಬ್ ಶಾರ್ಟ್ಸ್. ಆಲ್ಮೋಸ್ಟ್ ನೋಡ್ಕೊಳ್ಳಿ ಎಲ್ಲ ಯೂಟ್ಯೂಬ್ ಶಾರ್ಟ್ಸೇ ಬರ್ತಾಯಿದೆ. ಏನೇ ಸರ್ಚ್ ಮಾಡಿದ್ರು ಕೂಡ ಪ್ರತಿಯೊಂದು ಕೂಡ ಯೂಟ್ಯೂಬ್ ಶಾರ್ಟ್ಸ್. ಆದರೆ ಬಟ್ ಲಾಂಗ್ ವಿಡಿಯೋ ಸಜೆಷನ್ ಆಗ್ತಾಯಿಲ್ಲ. ಅಲ್ಲಿ ಲಾಂಗ್ ವಿಡಿಯೋ ಇಲ್ಲಿ ಲಾಸ್ಟ್ಗೆ ಬರೋದು ಯಾವಾಗಾದರೂ ಇಲ್ಲಿ ನೋಡಿ, ಯಾವಾಗಾದ್ರೂ ಒಂದು ವಿಡಿಯೋ ಬರೋದು ಈ ರೀತಿ ನಡೀತಿದೆ. ಇದು ಪ್ರಾಬ್ಲಮ್ ಏನಪ್ಪ ಅಂದರೆ ಬೇಕಾರೆ ಈಗ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಲಾಂಗ್ ವಿಡಿಯೋ ಅನ್ನೋದು ಕಡಿಮೆ ಆಗಿದೆ. ಆ್ಯಕ್ಚುಲಿ ಲಾಂಗ್ ವಿಡಿಯೋ ಮೇಲೆ ಫೋಕಸ್ಸೇ ಇಲ್ಲ, ಎಲ್ಲ ಶಾರ್ಟ್ಸ್ ಮೇಲೆ ಫೋಕಸ್. ಎಲ್ಲ ಶಾರ್ಟ್ಸ್ ಮೇಲೆ ಎಲ್ಲ ಏನೋ ಸರ್ಚ್ ಮಾಡ್ಕೊಂಡು ಯಾವುದೋ ಒಂದು ಟಾಪಿಕ್ ಸರ್ಚ್ ಮಾಡ್ಕೊಂಡು ಯೂಟ್ಯೂಬ್ ಶಾರ್ಟ್ಸ್ ಮೇಲ್ಗಡೆ ಸಜೆಷನ್ ಆಗುತ್ತೆ. ಅದ್ರ ಬಿಟ್ಟು ಈಗ ಲಾಂಗ್ ವಿಡಿಯೋ ಬರ್ತಾಯಿಲ್ಲ, ಮೇಲ್ಗಡೆ ಎಲ್ಲ ಶಾರ್ಟ್ಸ್ ಬರ್ತಾರೆ. ನೋಡಿ ಮತ್ತೆ ಇದ್ರ ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ಮತ್ತೆ ಶಾರ್ಟ್ಸ್ ಅನ್ನೋದು ಇರುತ್ತೆ. ನಾನು ತೋರಿಸಿ ನೋಡಿ, ಮತ್ತೆ ಶಾರ್ಟ್ಸ್ ನೋಡಿ ಇಲ್ಲಿ ನೋಡ್ಬೋದು, ಮತ್ತೆ ಶಾರ್ಟ್ಸ್. ಈ ಶಾರ್ಟ್ಸ್ ನೋಡಿದ್ರೆ ಈಗ ಎಕ್ಸಾಂಪಲ್ ಉಂಟು. ಈ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ತಕ್ಷಣ ನೋಡ್ಕೊಳ್ಳಿ. ಹಿಂಗೆ ನೋಡ್ತಾ ಟೈಮ್ ಸ್ಪೆಂಡ್ ಅಲ್ಲೇ ಆಗುತ್ತೆ, ಟೈಮ್ ಜಾಸ್ತಿ ಸ್ಪೆಂಡ್ ಅಲ್ಲೇ ಆಗುತ್ತೆ. ಇದರಿಂದ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಯೂಟ್ಯೂಬ್ ಎಲ್ಗೋರಿದಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಆರ್ಟಿಫಿಷಿಯಲ್ ಅಂದರೆ AI ಮೂಲಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಏನು ಮಾಡ್ತಾರೆ, ಅದೇ ಒಂದು ಈಗ ಯಾವೊಂದು ಟಾಪಿಕ್ ವಿಡಿಯೋ ನೋಡ್ತಾರೆ ಅದೇ ಟಾಪಿಕ್ ಶಾರ್ಟ್ಸ್ ಸಜೆಷನ್ ಮಾಡ್ತಾ ಹೋಗ್ತಾರೆ. ಅದರಿಂದ ಏನಂತೆ ನಿಮಗೆ ವಾಪಸ್ ಬ್ಯಾಕ್ ಬರೋಕ್ಕಾಗಲ್ಲ. ನೀವೇನು ಮಾಡ್ತಾರೆ ಅಲ್ಲೇ ವಿಡಿಯೋ ನೋಡ್ತಾ ಹೋಗ್ತಾರೆ. ಆದರೆ ಬಟ್ ಈ ಒಂದು ಕಾರಣದಿಂದ ಏನಿದೆ, ನಮಗೆಲ್ಲ ಯೂಟ್ಯೂಬ್ನಿಂದ ದುಡ್ಡು ಬರೋದು ಕಡಿಮೆ. ಆ್ಯಕ್ಚುಲಿ ಯೂಟ್ಯೂಬ್ದವರು ಅಷ್ಟು ದುಡ್ಡು ನಮ್ಗೆ ಯಾಕೆ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ಈಗ ಯೂಟ್ಯೂಬ್ದವರು ನಮ್ಗೆ ಯಾಕೆ ಯೂಟ್ಯೂಬ್ನಿಂದ ನಮಗೆ ಇಷ್ಟು ದುಡ್ಡು ಯಾಕೆ ಕೊಡ್ಬೇಕಂತ ಯೂಟ್ಯೂಬ್ದವ್ರು ಹೇಳ್ತಾ ಇದ್ದಾರೆ. ಹೆಂಗಂದ್ರೆ ಈಗ ಎಲ್ಲ ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ರೆಕಮೆಂಡ್ ಆಗಿದೆ. ಎಲ್ಲ ಯೂಟ್ಯೂಬ್ ಶಾರ್ಟ್ಸ್ ಲಾಂಗ್ ವಿಡಿಯೋ ಸಜೆಷನ್ ಆಗ್ತಾ ಲಾಂಗ್ ವಿಡಿಯೋ ತೋರಿಸ್ತಾನೆ ಇಲ್ಲ. ಆ್ಯಕ್ಚುಲಿ ಎಕ್ಸಾಂಪಲ್ ಬಿಟ್ಟು ಈಗ ನನ್ನ ಒಂದು ವಿಡಿಯೋಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, 91,000 ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಎಲ್ಲ ನಿಮ್ಮ ಕುಟುಂಬ ನಿಮ್ಮ ಸಪೋರ್ಟಿಂದ ಆಗಿದೆ. ಆದ್ರೆ ಬಟ್ ನನ್ನೊಂದು ವಿಡಿಯೋ ನೋಟಿಫಿಕೇಶನ್ ಎಷ್ಟು ಜನಕ್ಕೆ ಹೋಗುತ್ತೆ ನೀವು ನೋಡ್ಕೊಳ್ಳಿ. ನೋಡಿ ಅಷ್ಟು ಜನಕ್ಕೆ ನೋಟಿಫಿಕೇಶನ್ ಹೋಗುತ್ತೆ. ಈಗ ಕೇವಲ ಎಷ್ಟು ಜನ ನೋಡ್ಕೊಳ್ಬೋದು ನಿಮ್ಗೆ ಕಾಣ್ತಿದೆ ಸೈಡ್. ಯಾವ ರೀತಿ ಯೂಟ್ಯೂಬ್ ಇದೆ, ಇದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಉಂಟು ಇದರಿಂದ ಏನೈತೆ, ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್, ನಾವೇನು ನನ್ನ ಒಬ್ಬನೇ ಅಲ್ಲ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಹೊಡ್ತಾ ಎಲ್ಲರಿಗೆ ಪ್ರಾಬ್ಲಮ್. ಅರ್ನಿಂಗ್ ಜಾಸ್ತಿ ಆಗಲ್ಲ, ಯೂಟ್ಯೂಬ್ನಿಂದ ದುಡ್ಡು ಬರಲ್ಲ. ದುಡ್ಡಕ್ಕಿಂತ ಇಂಪಾರ್ಟೆಂಟ್ ವ್ಯೂಸೇ ಬರಲ್ಲ. ವ್ಯೂಸ್ ಬಂದರೆ ಅರ್ನಿಂಗು, ವ್ಯೂಸೇ ಬರಲಿಲ್ಲ ಅಂದರೆ ಅರ್ನಿಂಗ್ ಎಲ್ಲಿ ಬರುತ್ತೆ? ಇಲ್ಲ. ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ. ಹೇಳ್ಬೇಕಾರೆ ನನಗೊಬ್ಬರಿಗೆ ಅಲ್ಲ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್. ಆದ್ರೆ ಬಟ್ ಶಾರ್ಟ್ಸ್ಗೆ ಮಿಲಿಯನ್ ಲಕ್ಷ ವ್ಯೂಸ್ ಬರ್ತದೆ. ಆದ್ರೆ ಬಟ್ ಅದ್ರ ತಕ್ಕಂತೆ ರಿಚ್ ಬರಲ್ಲ. ಶಾರ್ಟ್ಸ್ಗೆ ಎಷ್ಟು ಕೊಡ್ತಾರೆ, ಮ್ಯಾಕ್ಸಿಮಮ್ 1 ಲಕ್ಷ ವ್ಯೂಸ್ಗೆ $1 ತಗೊಂಡು ಹೋಗ್ಬಿಡು. ಒಂದು ಭಿಕ್ಷಕಿನ ರೀತಿ ಮಾಡಿಬಿಟ್ಟಿದ್ರು, ಬಿಸಿ ಆಗ್ತಾರೆ ಅವರು. ತಗೊಂಡು ಹೋಗ್ಬಿಡು. 1 ಲಕ್ಷ ಸಬ್ಸ್ಕ್ರೈಬ್, 1 ಲಕ್ಷ ವ್ಯೂಸ ತಗೊಂಡು ಹೋಗ್ಬಿಡು. $1 ತಗೊಂಡು ಹೋಗ್ಬಿಡಿ ಅಂತ ಹೇಳ್ಬಿಡ್ತಾರೆ.
1,00,000 ವ್ಯೂಸ್ಗೆ $1. ಅದೇ ರೀತಿ ಶಾರ್ಟ್ಸ್ ಯಾವ ರೀತಿ ಹೋಗುತ್ತೆ, ಹೋಗ್ತಾ ಮೇಲ್ಗಡೆ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಹೋಗ್ತಾ ಒಮ್ಮೆ ಒಂದು ವಿಡಿಯೋ 1 ಮಂತ್ ಟೋಟಲ್ ವ್ಯೂಸ್ 1 ಮಂತ್ಗೆ 30 ಅಂದರೆ 3 ಮಿಲಿಯನ್, 2 ಮಿಲಿಯನ್, 10 ಮಿಲಿಯನ್, 15 ಮಿಲಿಯನ್ ಈ ರೀತಿ ವ್ಯೂಸ್ ಬರುತ್ತೆ. ಒಮ್ಮೆ ಚಾನಲ್ ಗ್ರೋ ಮಾಡ್ತಾರೆ, ಶಾರ್ಟ್ ಚಾನಲ್ ಸ್ಟಾರ್ಟಿಂಗು, ಒಮ್ಮೆ ಮತ್ತೆ ಡೌನ್ ಹೋಗಿಬಿಡ್ತಾರೆ. ಮತ್ತೆ ಮೋಟಿವೇಶನ್ ಮಾಡೋಗೋಸ್ಕರ ಮತ್ತೆ ಡೌನ್ ಮೇಲೆ ಅಪ್ಲೋಡ್ ಮಾಡ್ತಾರೆ, ಮತ್ತೆ ಡೌನ್ ಹೋಗಿಬಿಡ್ತಾರೆ. ಇದರಿಂದ ಅವ್ರಿಗೆ ದುಡ್ಡು ನಮಗೇನು ಕೊಡ್ತಾರಲ್ಲ, ನಮಗೆ ಏನು ಕೊಡ್ತಾರಲ್ಲ ಅದ ನಮ್ಗೆ ಕೊಡುವಂಥ ದುಡ್ಡಲ್ಲಿ ಅಲ್ಲಿ ತ್ರಿಬಲ್ ಇನ್ನು ಬರ್ತಾ ಇದೆ, ಬೆನಿಫಿಟ್ಸ್ ಪ್ರಾಫಿಟ್ ಆಗ್ತಾ ಇದೆ. ನಮಗೇನು ಪ್ರಾಫಿಟ್ ಇಲ್ಲ, ಅಲ್ಲಿ ಅವರಿಗೆ ಡಬಲ್ ತ್ರಿಬಲ್ ಪ್ರಾಫಿಟ್ಟು. ಅದ್ರ ಬಟ್ ನಮಗೇನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಅಂದರೆ ನಮಗೆಲ್ಲ ಏನು ಪ್ರಾಫಿಟ್ ಇಲ್ಲ, ಎಲ್ಲ ಆ ಯೂಟ್ಯೂಬ್ದವ್ರಿಗೆ ಅಂದರೆ ಶಾರ್ಟ್ಸ್ದವ್ರಿಗೆ ಕೂಡ ಜಾಸ್ತಿ ಏನು ಬರ್ತಲ್ಲ. ನೀವು ಅನ್ಕೊಂಡಿದ್ದಂಗೆ ಶಾರ್ಟ್ಸ್ಗೆ ಅಷ್ಟೇನು ರೀಚ್ ಇಲ್ಲ. ಮ್ಯಾಕ್ಸಿಮಮ್ ಅಂದ್ರೆ 1,00,000 ವ್ಯೂಸ್ಗೆ $1 ಬರ್ಬೋದು ಶಾರ್ಟ್ಸ್ಗೆ ಅದು. ಅದ್ರ ಬಟ್ ಈ ಲಾಂಗ್ ವಿಡಿಯೋ ಕ್ರಿಯೇಟರ್ಸ್ ನಾನು ಒಬ್ಬನೇ ಅಲ್ಲ, ನಮ್ಮ DRF ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಹೊಡ್ತಾನೆ ಇದು. ಪ್ರತಿಯೊಬ್ಬರು ಕೂಡ ಇದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ನನ್ನ ಅನಿಸಿದ ಮಾಟ ನನ್ನ ಅನಿಸಿದ ಹೇಳ್ಬೇಕಪ್ಪ ಅಂದ್ರೆ, ಯೂಟ್ಯೂಬ್ದವ್ರು ಏನು ಮಾಡಬೇಕು, ಆ ಶಾರ್ಟ್ ಸೆಕ್ಷನ್ ಅನ್ನೋದೊಂದು ಬೇರೆ ಮಾಡಬೇಕು, ಯೂಟ್ಯೂಬ್ ಲಾಂಗ್ ವಿಡಿಯೋ ಸೆಕ್ಷನ್ ಅನ್ನೋದೊಂದು ಬೇರೆ ಮಾಡಬೇಕು. ಯಾಕಂದ್ರೆ ಅಲ್ಲಿ ಲಾಂಗ್ ಬೇಕಾದ್ರೆ ಲಾಂಗ್ ನೋಡ್ತಾರೆ, ಶಾರ್ಟ್ಸ್ ಬೇಕಾದ್ರೆ ಶಾರ್ಟ್ಸ್ ನೋಡ್ತಾರೆ. ಆದ್ರೆ ಬಟ್ಟು ಇದನ್ನ ಯೂಟ್ಯೂಬ್ ಯಾವ ರೀತಿ ಮಾಡ್ತಾರೆ, ನಾನು ಅಂದಾಜು ಅಂದ್ರೆ ಮೊದಲಿಗೆ ಟಿಕ್ಟಾಕ್ ಅನ್ನೋದಿತ್ತು, ರೀಲ್ಸ್ ಮಾಡೋದು, ಅದೇ ರೀತಿ ಮಾಡಿಬಿಡ್ತಾರೆ ಅನಿಸುತ್ತೆ ನನಗೆ ಯೂಟ್ಯೂಬ್ ನಂಬ್ಕೊಂಡು ನಮ್ಮ ಲೈಫ್ ನಾವು ನಡೆಸ್ತಾ ಇದ್ರು. ನಮ್ಮಂಥ ಹುಚ್ಚರು ಯಾರೂ ಇಲ್ಲ ಇದನ್ನ ನೋಡಿದರೆ ಈ ರೀತಿ. ಅದ್ರ ಬಟ್ ನಾನು ಅಂದ್ಕೊಂಡಿದ್ದೀನಿ, ಆ್ಯಕ್ಚುಲಿ ನನ್ನ ರಿಕ್ವೆಸ್ಟ್ ಏನಪ್ಪ, ನಂಗೆ ಅನಿಸಿದ ಮಟ್ಟ ಹೇಳ್ಬೇಕಾರೆ ಯೂಟ್ಯೂಬ್ ಶಾರ್ಟ್ಸೇ ಬೇರೆ ಆಗಬೇಕು, ಯೂಟ್ಯೂಬ್ ಲಾಂಗೇ ಬೇರೆ ಆಗಬೇಕು. ಇದರಿಂದ ಏನಂತ ತುಂಬ ಬೆನಿಫಿಟ್ಸ್ ಆಗುತ್ತೆ, ನಮಗೂ ಯೂಸ್ ಆಗುತ್ತೆ, ನಮ್ಮ ವ್ಯೂವರ್ಸ್ ನೋಡೋ ಜನರಿಗೆ ಯೂಸ್ ಆಗುತ್ತೆ. ಈ ಶಾರ್ಟ್ಸ್ ರಿಕಮೆಂಡ್ ಮಾಡಿದ್ರೆ ಏನು ಮಾಡ್ತಾರೆ, ಜಾಸ್ತಿ ಜನ ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಯಾಕಂದರೆ ಈಗ 5 ನಿಮಿಷ 10 ನಿಮಿಷ ಮಾಡೋವಂಥ ವೀಡಿಯೋ ಜಸ್ಟ್ 30 ಸೆಕೆಂಡೆಲ್ಲ ಆದರೂ ಸಾಕಲ್ಲ, ಇನ್ಫಾರ್ಮೇಷನ್ ಮತ್ತೇನು ಬೇಕು, ಜನ ಅದೇ ನೋಡ್ತಾರೆ. ಅದಕ್ಕೋಸ್ಕರ ಏನು ಮಾಡ್ಬೇಕು, ಯೂಟ್ಯೂಬ್ ಇದಕ್ಕೆ ಒಂದು ಸ್ವಲ್ಪ ಏನಾರ ಮಾಡಬೇಕು. ನಾವೆಲ್ಲ ಏನು ಕೇರ್ ಮಾಡಲ್ಲ, ನಾವೆಲ್ಲ ಇಷ್ಟು ನಮ್ಗಿಂತ ಡಬಲ್ ಇದ್ದಾರೆ, ಅವರೆಲ್ಲ ಹೇಳಲ್ಲ, ನಾವು ಹೇಳ್ತಾ ಇದ್ದೀವಿ. ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಈ ಪ್ರಾಬ್ಲಮ್ನಿಂದ ಆ್ಯಕ್ಚುಲಿ ಅರ್ನಿಂಗ್ ಜಾಸ್ತಿ ಬರಲ್ಲ, ನಮಗೆ ದುಡ್ಡು ಅನ್ನೋದೇ ಜಾಸ್ತಿ ಬರಲ್ಲ. ಇದೊಂದು ದೊಡ್ಡ ಪ್ರಾಬ್ಲಮ್ಮು. ಈ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ ಏನು ನನಗೇ ಗೊತ್ತಿಲ್ಲ ಆ್ಯಕ್ಚುಲಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾರೆ ಈ ಪ್ರಾಬ್ಲಮ್ ಹಿಂಗೆ ನಡೆದು ಅದ್ರ ಬಿಟ್ಟು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ನಂಬಿದವ್ರನ್ನ ಯಾರು ಕೂಡ ಕೈ ಬಿಡಾಕೋಬಿಡಿ. ಈ ಟೈಮ್ನಲ್ಲಿ ನಿಮ್ಮ ಸಪೋರ್ಟ್ ಪ್ರತಿಯೊಬ್ಬರು ಕೊಡಬೇಕು, ಹೆಲ್ಪ್ ಮಾಡಿ, ಅವ್ರಿಗೆ ಕೂಡ ಸಪೋರ್ಟಾಗಿ ನಿಲ್ಲಿ ಅಂತ ಇಷ್ಟೇ ಹೇಳೋದು. ಇನ್ನೊಂದು ತುಂಬ ಸಿಂಪಲ್, ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಯೂಟ್ಯೂಬ್ನಲ್ಲಿ ಈ ಪ್ರಾಬ್ಲಮ್ ಬಗ್ಗೆ ನಿಮಗೆ ಯಾವ ರೀತಿ ಅನಿಸಿತ್ತು ಚಿಕ್ಕದಾಗಿ ಕಮೆಂಟ್ಗೆ. ಅದ್ರ ಜೊತೆಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ತಾ ಇದ್ದೀನಿ, ಯೂಟ್ಯೂಬ್ನಲ್ಲಿ ಮೊದಲಿನಂಗೆ ಏನೂ ಇಲ್ಲ, ಎಲ್ಲ ಡಿಲೀಟ್, ಏನೂ ಇಲ್ಲ ಅಂತ ಇವತ್ತು ಮಸ್ತಿ ಪ್ರತಿಯೊಬ್ಬ ಟಿಕೆಟ್ಸ್ ಕೂಡ ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ. ಬಾಯ್.